ಒಂದು ಕಾಲದಲ್ಲಿ ಆನೇಕಲ್ ಎಂದರೆ ರಾಗಿನಾಡು ಎಂದೇ ಪ್ರಸಿದ್ಧಿಯಾಗಿತ್ತು. ಅಂದರೆ ರಾಗಿಯನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಿದ್ದ ತಾಲೂಕು ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣವಾದಂತೆ ಕೃಷಿ ಭೂಮಿಗಳೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿ ಮತ್ತು ದೊಡ್ಡ ದೊಡ್ಡ ಬಡಾವಣೆಗಳಾಗಿ ಮಾರ್ಪಾಟಾಗುತ್ತಿದ್ದು, ಜೊತೆಗೆ ಅತ್ತಿಬೆಲೆ, ಬೊಮ್ಮಸಂದ್ರ, ಜಿಗ್ನಿ, ವೀರಸಂದ್ರ ಹೆಸರಿನಲ್ಲಿ 4 ಕೈಗಾರಿಕಾ ಪ್ರದೇಶಗಳ ನಿರ್ಮಾಣವಾಗಿವೆ ಮತ್ತು ಸೂರ್ಯ ಸಿಟಿ 1, 2, 3 ಮತ್ತು 4 ಹಂತಗಳಿವೆ. ಒಟ್ಟಾರೆಯಾಗಿ ಕೃಷಿ ಮಾಡುತ್ತಿದ್ದ 60% ಭೂಮಿ ಈಗಾಗಲೇ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಮಿ ಬಳಕೆಯಾಗಿದೆ. ಉಳಿಕೆ ಇರುವ ಭೂಮಿಯಲ್ಲಿ ರೈತರು ತಮ್ಮ ಕೃಷಿ ಜಮೀನುಗಳಲ್ಲಿ ರಾಗಿ, ಭತ್ತ, ಹಣ್ಣು, ಹೂ ಮತ್ತು ತರಕಾರಿ ಸೇರಿದಂತೆ ಇನ್ನಿತರ ಆಹಾರ ಪದಾರ್ಥಗಳ ಬೆಳೆಗಳನ್ನು ಬೆಳೆದು ಬದುಕುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹಲವು ಸಮಸ್ಯೆಗಳಿಂದ ರೈತರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವುದನ್ನು ನಾವು ಕಂಡಿದ್ದೇವೆ. ಆದರೆ ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದ ನಿವಾಸಿಯಾದ ಟಿ.ವಿ. ಶ್ರೀನಿವಾಸ್ ಅಯ್ಯ ಕುಟುಂಬದವರು ಸುಮಾರು 30 ಎಕರೆ ಜಮೀನಿನಲ್ಲಿ ಸುಮಾರು 350ಕ್ಕೂ ಹೆಚ್ಚು ಕ್ವಿಂಟಾಲ್ ರಾಗಿಯನ್ನು ಬೆಳೆಯುವ ಮೂಲಕ ಆನೇಕಲ್ ತಾಲೂಕಿಗೆ ಮಾದರಿ ರೈತನಾಗಿದ್ದಾರೆ. ಇನ್ನು ವಿಶೇಷವಾಗಿ ಇಂದು ರಾಗಿ ರಾಶಿ ಪೂಜೆಯನ್ನು ತಿಂಡ್ಲು ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿ ರಾಗಿ ರಾಶಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜೊತೆಗೆ ರಂಗೋಲಿಯನ್ನು ಸಹ ಹಾಕಲಾಗಿತ್ತು ಮತ್ತು ಬೆಳೆಗೆ ಬಳಸಿದ ಉಪಕರಣಗಳಿಗೂ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಎತ್ತುಗಳನ್ನು ಹಾಗೂ ಟ್ರ್ಯಾಕ್ಟರ್ಗಳನ್ನು ಸಹ ವಿಶೇಷವಾಗಿ ಹೂಗಳಿಂದ ಸಿಂಗರಿಸಲಾಗಿತ್ತು. ಜೊತೆಗೆ ರಾಗಿ ರಾಶಿ ಪೂಜೆಗೆ ಬಂದ ಎಲ್ಲರಿಗೂ ಸಹ ಮುದ್ದೆ ಸಾರನ್ನು ಬಡಿಸಲಾಗಿತ್ತು. ಜೊತೆಗೆ ಕೋಲಾಟ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬೇಶಿವಣ್ಣ, ಮಾಜಿ ಶಾಸಕ ಮಸಾಲೆ ಜಯರಾಮಣ್ಣ, ಮುಖಂಡರಾದ ತಿಂಡ್ಲು ಸ್ವತ್ತೇಗೌಡ, ನಾಗರಾಜ್ ಮತ್ತು ಎನ್ ರಾಮಯ್ಯ ಕುಟುಂಬದವರು ಹಾಗೂ ಟಿ.ವಿ. ಶ್ರೀನಿವಾಸ್ ಅಯ್ಯ ಕುಟುಂಬದವರು ಮತ್ತು ರೈತರು ಹಾಗೂ ತಿಂಡ್ಲು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು.
ಆತ್ಮೀಯ ಸ್ನೇಹಿತರು, ತಿಂಡ್ಲು ಗ್ರಾಮದಲ್ಲಿ ಇವತ್ತು ಸಂದೀಪ್ ಮತ್ತು ಸ್ನೇಹಿತರುಗಳು ಮತ್ತು ಅವ್ರ ಅಣ್ಣ ಸೇರಿ ಒಳ್ಳೆ ರಾಶಿ ಪೂಜೆ ಮಾಡಿದ್ದಾರೆ. ನಾನು ತುರುವೇಕೆರೆ ಮಸಾಲ ಜಯರಾಮ್ ಅಂತೇಳಿ, ನಾನು ಸಹಿತ ಹಳ್ಳಿಕಾರ ಅಭಿಮಾನಿ. ನಾನು ಸಹಿತ ಓರಿಗಳು ಸಾಕಿದ್ದೀವಿ. ನಮ್ಮ ನಂದಿಪತ್ರ ಸಹಿತ ತಗೊಂಡೋಗಿ ಓರಿ ಸಾಕಿದ್ದೀನಿ. ಇವತ್ತು ನನಗೆ ಭಾರಿ ಖುಷಿ ಆಯಿತು. ನಾನು ಸಹಿತ ಮೊನ್ನೆ ಸಂಕ್ರಾಂತಿ ಹಬ್ಬ ಅದೇ ರಾಶಿ ಪೂಜೆ ಮಾಡಿದೆ. ನಾನು 4-5 ಜೊತೆ ಓರಿಗಳು ಕಟ್ಕೊಂಡು ನನಗೂ ಇದೊಂದು ಖುಷಿ. ಅದಕ್ಕೆ ನಮ್ಮ ತಾತಿಕಾದ ಮುತ್ತಾದಿಕಾದ ಕಟ್ತಾಯಿದ್ರು. ಆ ಒಂದು ಖುಷಿ ಇವತ್ತು ನಾವು ಸಹಿತ ಉಳಿಸ್ಕೊಂಡಿದ್ದೀವಿ. ಹಳ್ಳಿ ಸೊಗಡು ಏನಿದೆ, ರೈತರು ಮಾಡ್ತಿದ್ದ ಕೆಲಸಗಳು ಇವಾಗ ನಾವು ನೆನಪಿಸ್ತಾ ಇದ್ದೀವಿ. ಈಗ ಈ ಕಡೆ ಎಲ್ಲ ಪಟ್ಟಣವಾಗಿ ಪರಿವರ್ತನೆ ಆದರೂ ಸಹಿತ ಈ ಒಂದು ಗ್ರಾಮದಲ್ಲಿ ರಾಶಿ ಪೂಜೆ ಮಾಡಿ, ಸುಗ್ಗಿ ಪೂಜೆ ಮಾಡಿರ್ತಕ್ಕಂಥ ನಂಗೆ ಅರ್ಥ ತಂದ ವಿಚಾರ ಹೇಳಕ್ಕೆ ಬಿಡ್ತೀನಿ. ಊರಿಗೆ ಗ್ರಾಮಸ್ಥರುಗಳು, ನೆಂಟರುಗಳು, ಅಣ್ಣ ತಮ್ಮದಿರು, ಸ್ನೇಹಿತರು ಎಲ್ಲ ಬಂದಿದ್ದೀರಿ. ಎಲ್ಲರೂ ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ಶುಭಾಶಯ ಕೊಡ್ತೀನಿ. ಇದೇ ಥರ ಮುಂದುವರಿಸಲಿ. ನನ್ನ ಸ್ನೇಹಿತ ನಂದೀಪ್ಗೆ ಇನ್ನೂ ಒಳ್ಳೆ ಖುಷಿ ತಂದ ವಿಚಾರ ಅಂತಂದರೆ ಇನ್ನೂ ಒಳ್ಳೊಳ್ಳೆ ಎತ್ಕುಳು ಕಟ್ಟಲಿ, ಒಳ್ಳೊಳ್ಳೆ ಜೋರಾಗಿ ಇಡೀ ರಾಜ್ಯದಲ್ಲಿ ಹೆಸರು ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಶುಭಾಶಯನ ಬಯಸ್ತೀನಿ. ಸರ್ಕಾರಕ್ಕೆ ಇವತ್ತು ಹಳ್ಳಿಕಾರ ತಳಿ ಉಳಿಸ್ಬೇಕು. ಇರ್ತಕ್ಕಂಥ ಏನು ನಾವೆಲ್ಲ ಜಮೀನುಗಳನ್ನ ಏನು ಸರ್ಕಾರ ಅಧೀನಪಡಿಸ್ಕೊಂಡು ಮಾರಕ್ಕೆ ಮತ್ತು ರಿಯಲ್ ಎಸ್ಟೇಟ್ ದಂಧೆನ ಅದನ್ನು ನಿಲ್ಲಿಸಬೇಕು. ಯಾಕೆ ಮುಂದಿನ ದಿನಗಳಲ್ಲಿ ರಾಗಿ ಮರದಲ್ಲಿ ಬೆಳಿತಾವಂತ ಕೇಳೋ ಪರಿಸ್ಥಿತಿ ಬರುತ್ತೆ, ಭತ್ತ ಮರದಲ್ಲಿ ಇರ್ತಾವಂತ ಕೇಳೋ ಪರಿಸ್ಥಿತಿ ಬರುತ್ತೆ. ತೆಂಗಿನಕಾಯಿ ಏನು ಮರದಲ್ಲವೆ, ಮಕ್ಕಳುಗಾರಿ ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ರಾಗಿ ಹೆಂಗೆ ಬೆಳಿತೀರಿ ಅಂತ ಕೇಳೋ ಪರಿಸ್ಥಿತಿ ಬರುತ್ತೆ. ಮರದ ಬರ್ತಾರೆ, ರಾಗಿ ಹತ್ರ ಬರುತ್ತೆ. ಆ ಪದವಿ ಆಗಬೇಡ್ದು ಹತ್ರ. ಇವತ್ತು ರೈತರು ಏನಿದ್ದಾರೆ ಒಕ್ಕಲೆ ಬಿಡಿಸ್ಬೇಡ್ದು. ರೈತರಿಗೆ ಇನ್ನೂ ಉತ್ತೇಜನ ಕೊಡಬೇಕು. ಅವ್ರಿಗಿನ್ನೂ ಇರ್ತಕ್ಕಂಥ ಗೋಮಾಳುಗಳು ಅವ್ರನ್ನ ಮುಂಜೂರು ಮಾಡಿಕೊಟ್ಟು ಏನಕ್ಕೆ ಇವತ್ತು ರೈತಾಪಿ ಜನ ಉಳಿಸೋಕೆ ನೋಡಬೇಕು, ಅವ್ರ ಬದುಕ ಹಸನಾಗಿ ಮಾಡಬೇಕು. ಅವ್ರು ಈಗ ಇರ್ತಕ್ಕಂಥ ಎಲ್ಲ ಕಡೆ ಆ ಹೌಸಿಂಗ್ ಬೋರ್ಡಿಗೆ ಜಮೀನು, ಇವ್ರು ಯಾರೋ ಪಾರಿಂದ ಬರ್ತಾನೆ ಅವನಿಗೆ ಕಾರ್ಖಾನೆ ಮಾಡೋಕ್ಕೋಸ್ಕರ ಅವನಿಗೆ ಜಮೀನು ಎಲ್ಲನೂ ಕೊಟ್ಟರೆ ರೈತರು ಎಲ್ಲಿ ಹೋಗ್ಬೇಕು? ರೈತರು ಇವತ್ತು ನಶಿಸಿ ಹೋಗ್ತಾವ್ರೆ. ಈಗ ಬೇರೆ ಎಲ್ಲ ಬಂದು MNC ಕಂಪ್ನಿಗಳೆಲ್ಲ ಬಂದು ಪ್ರಾರಂಭ ಆಗವೆ. ಇವತ್ತು ನಾವು 1 ಕುಂಟೆ ಜಮೀನುವೆ ರೈತರು ಬಿಟ್ಕೊಡ್ಬೇಡ್ದು ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೂ ರಿಯಲ್ ಎಸ್ಟೇಟ್ ದಂಧೆ ನಿಲ್ಲಿಸಿ ಅದು ಒತ್ತುವರಿ ಮಾಡ್ಕೊಂಡು ಆ ಬಡವಣೆ ಒತ್ತುವರಿ ಮಾಡ್ಕೊಂಡು KDBಯಲ್ಲಿ ಕೊಡೋದು ಇವೆಲ್ಲ ಮಾಡಿ ಯಾಕೆ ಮಾಡ್ತೀವಿ? ರೈತರು ಮಕ್ಕಳು ಬದುಕಬೇಡವಾ? ರೈತರು ಸೊಗಡು ನಡೆಸೋದು ಬೇಡವಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಾವು ವಿಶೇಷವಾಗಿ ತಿಂಡ್ಲು ಗ್ರಾಮದಲ್ಲಿ ಒಂದು 400 ಕ್ವಿಂಟಾಲು ರಾಗಿ ಬೆಳೆಯೋದ್ರ ಮುಖಾಂತರ ಇವತ್ತಿನ ದಿವಸ ನಾವು ಸುಗ್ಗಿ ಹಬ್ಬನ ಆಚರಿಸ್ತಿದ್ದೇವೆ. ಇದೇ ಸುಗ್ಗಿ ಹಬ್ಬಕ್ಕೆ ನಾವು ನಮ್ಮ ಮಸಾಲೆ ಜಯರಾಮಣ್ಣವರಾದಕ್ಕಂಥ ನಮ್ಮ ಆತ್ಮೀಯರು, ನಮ್ಮ ತಮ್ಮನವರು, ಅವ್ರು ನಮ್ಮ ತುಂಬ ಆತ್ಮೀಯರು, ಅವ್ರನ್ನ ನಾವು ಇನ್ವೈಟ್ ಮಾಡಿದ್ರಿ. ನಮ್ಮ ಮಾತಿಗೆ ಅವರು ಬೆಲೆ ಕೊಟ್ಟು ಇವತ್ತು ಇಷ್ಟು ದೂರ ಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಶಾಸಕರು, ಮಾಜಿ ಶಾಸಕರು ಹೇಳ್ದಂಗೆ ಎಲ್ಲ ಮುಂದಿನ ಪೀಳಿಗೆಗೆ ನಾವು ರಾಗಿ ಏನರಲ್ಲಿ ಬೆಳೀತಾರೆ, ಭತ್ತ ಏನರಲ್ಲಿ ಬೆಳೀತಾರೆ ಅಂದರೆ ಮರದಲ್ಲಿ ಬೆಳಿಬೇಕಾಗುತ್ತೆ ಏನಲ್ಲ ಅಂತ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ದಯವಿಟ್ಟು ಇವಾಗ ಇರ್ತಕ್ಕಂಥ ಪೀಳಿಗೆಗೆ ನಾವು ರಾಗಿ ಬಗ್ಗೆ ಆಗಲಿ, ನಮ್ಮ ವ್ಯವಸಾಯದ ಬಗ್ಗೆ ಆಗಲಿ, ನಮ್ಮ ರೈತರ ಬಗ್ಗೆ ಆಗಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ತುಂಬ ಖುಷಿ ಆಗ್ತಿದೆ ಸರ್. ಇವತ್ತಿನ ದಿವಸದಲ್ಲಿ ನೀವೇ ನೋಡ್ಬೋದು, ನಮ್ಮ ಎಲ್ಲ ಸುತ್ತ ನೋಡಿದ್ರೆ ನೀವು ಬಿಲ್ಡಿಂಗ್ಸ್ ಎಲ್ಲ ಇದಾಗ್ತಿದೆ, ಕಮರ್ಷಿಯಲ್ ಆಗ್ತಿದೆ. ಮುಂದಿನ ಕಾಲದಲ್ಲಿ ನಾವು ಬೆಳೆಯೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಇವತ್ತು ಈ ಕಾಲದಲ್ಲಿ ಸಾಧ್ಯವಾಯಿತು, ಅದರಿಂದ ಇವತ್ತು ಬೆಳೆದಿದ್ದೀವಿ. ನಮಗೂ ತುಂಬ ಖುಷಿ ಆಗ್ತಿದೆ. ರೈತರಿಗೆಲ್ಲನೂ ನಮಗೆ ಅನುಕೂಲ ಇರತಕ್ಕಂಥ ರೈತರು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದನ್ನ ಮರಿಬಾರ್ದು. ಅವರು ವ್ಯವಸಾಯ ಮಾಡೋದ್ರಿಂದ ನಮ್ಮ ದೇಶಕ್ಕೂ ಒಂದು ಇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ತಿಂಡ್ಲು ಗ್ರಾಮದಲ್ಲಿ ಒಂದು ಹಬ್ಬದ ದಿವಸ ಅಂತಲೇ ನಾವು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಇವತ್ತು ಎಲ್ಲ ವಿಧದಲ್ಲೂ ಕೂಡ ಎಲ್ಲರೂ ತಯಾರಾಗಿರ್ತಾರೆ. ಆದರೆ ಈ ವ್ಯವಸಾಯದಲ್ಲಿ ಈ ರೀತಿಯಾಗಿ ಶ್ರಮಪಟ್ಟು ಇವತ್ತು ಸುಮಾರು ಒಂದು 300-350 ಕ್ವಿಂಟಲ್ ರಾಗಿ ಬೆಳೆದಿದ್ದಾರೆ ಅಂತಂದರೆ ಆ ಕುಟುಂಬಕ್ಕೆ ಭಗವಂತ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 100 ಮೂಟೆ ಹೆಚ್ಚಿಗೆ ಬೆಳೆಯುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ನಾನು ಕೂಡ ಇವತ್ತು ಮಾಧ್ಯಮದ ಮೂಲಕ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ತಿಂಡ್ಲು ಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು 31 ಎಕರೆನಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು 400 ಮೂಟೆ ರಾಗಿಯನ್ನು ಇವತ್ತು ಬೆಳೆದಿದ್ದಾರೆ. ಇವತ್ತು ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಒಂದು ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಇಂದಿನ ಒಂದು 40 ವರ್ಷ 30 ವರ್ಷ ಹಿಂದುಗಡೆ ನೆನಪು ಇವತ್ತು ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ಅಂದರೆ ಕಷ್ಟಪಟ್ಟರೆ ಸುಖ. ಇವತ್ತು ಹೇಳ್ತಾರಲ್ಲ ಏನಂದರೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಭೂಮಿ ತಾಯಿ ಒಲಿತಾರೆ ಅಂತೇಳಿ ಆ ಕಾಲದಲ್ಲಿ ಅಂತ ಇದ್ರು ದೊಡ್ಡವರೆಲ್ಲ. ಆ ಥರ ಇವತ್ತು ನಮ್ಮ ಈ ಒಂದು ಭಾಗದಲ್ಲಿ 30 ಎಕರೆನಲ್ಲಿ ಹೆಚ್ಚು ಕಡಿಮೆ 400 ಎಕರೆ
ರಾಗಿಯನ್ನು ಬೆಳೆದಿದ್ದಾರೆ ನಮ್ಮ ರೈತರು. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಸುಗ್ಗಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ. ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋಕೆ ಬಯಸಿ ಮುಗಿದೋಗಿದೆ, ಆದರೂ ಕೂಡ ನಡೀತಾನೆ ಇರ್ತದೆ.